ದಶಾವತಾರಗಳ ತತ್ವ ವಿಚಾರ. ಈ ತತ್ವ ವಿಚಾರ ಎಲ್ಲ ಕಾಲಕ್ಕೂ ಸಲ್ಲುವ ತತ್ವಾದರ್ಶಗಳ ವಿಚಾರ. ಯುಗ ಯುಗಗಳಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ಅವತರಿಸುವ ವಿಷ್ಣುವಿನ ಮೊದಲ 4 ಅವತಾರಗಳು ಸತ್ಯಯುಗದಲ್ಲಿ, 4 ಯುಗಗಳಲ್ಲಿ ಸತ್ಯಯುಗ ಮೊದಲನೆಯದು. ಅದನ್ನು ಕೃತಯುಗ ಅಂತಲೂ ಹೇಳ್ತಾರೆ. ನಂತರದ 3 ಅವತಾರಗಳು ತ್ರೇತಾಯುಗದಲ್ಲಿ, 8ನೆಯ ಅವತಾರ ದ್ವಾಪರ ಯುಗದಲ್ಲಿ, 9ನೆಯ ಅವತಾರ ಕಲಿಯುಗದಲ್ಲಿ. ಹತ್ತನೇ ಅವತಾರ ಕಲ್ಕಿ ಕಲಿಯುಗದ ಕೊನೆಯಲ್ಲಿ ಸಂಭವಿಸುವುದಾಗಿ ಹೇಳಲ್ಪಟ್ಟಿದೆ. ಶ್ರೀನಿವಾಸನು ಕಲಿಯುಗಾಂತದವರೆಗೆ ತಿರುಮಲೆ ಗುಡಿಯಲ್ಲಿ ಶಿಲಾಂತರ್ಗತನಾಗಿದ್ದು, ಕಲಿಯುಗದ ಕೊನೆಗಾಲದಲ್ಲಿ ಕಲ್ಕಿ ರೂಪಿ ಕಾರಣನಾಗುವನು. ಈಗಾಗಲೇ ಹೇಳಿದಂತೆ ದಶಾವತಾರಗಳು ಎಲ್ಲ ಕಾಲಕ್ಕೂ ಪ್ರಸ್ತುತವೆನಿಸುತ್ತವೆ. ಧನಾತ್ಮಕವಾಗಿ, ಘನಾತ್ಮಕವಾಗಿ, ಸತ್ವ ಸ್ವರೂಪದ ದೃಷ್ಟಿಯಲ್ಲಿ ಅವಲೋಕಿಸಿದಾಗ ಮಾತ್ರ ದೊರಕುವ ತತ್ವ ವಿಚಾರಗಳು ಅಚ್ಚರಿಗೊಳಿಸುತ್ತವೆ. ತಮಗೆ ಪೂರ್ವಾಗ್ರಹ ಪೀಡಿತರಾಗಿ ಹೇಳುವುದಲ್ಲರಿ. ದೇವರು ಕಲ್ಕಿ ರೂಪ ತಾಳ್ಬಿಡ್ತಾನ ಅಂತೇನು ಅವತಾರ ಮಾಡಿಬಿಡ್ತಾನ? ಇಲ್ಲ. ಅವತಾರ ಅನ್ನೋದನ್ನು ಸೃಜಿಸಿಕೊಳ್ತಾನೆ ಅಂಥ ವ್ಯಕ್ತಿಯಲ್ಲಿ. ಗಾಡ್ ರಿವೀಲ್ಸ್ ಟು ದ ಪ್ಯೂರ್ ಹಾರ್ಟ್ ಅಂತಾರೆ ವಿವೇಕಾನಂದ. ಗಾಡ್ ರಿವೀಲ್ಸ್ ಟು ದ ಪ್ಯೂರ್ ಹಾರ್ಟ್. ಪ್ಯೂರ್ ಹಾರ್ಟ್, ಪ್ಯೂರ್ ಸೋಲ್. ತನ್ನ ಅವತಾರವನ್ನು ಸೃಜಿಸಿಕೊಳ್ತಾನೆ ದೇವರು ಒಬ್ಬ ದೇಶದ ನಾಯಕನಲ್ಲಿ. ಆತ ಮಹಾತ್ಮ ಗಾಂಧಿ. ಈಗ ನಾವು ನೋಡ್ತಾ ಇರೋದು ಮೋದಿ. ಅಂದು ಗಾಂಧಿ, ಇಂದು ಮೋದಿ. ನಿಮಗೆ ಮನಸಾ ಇಚ್ಛೆ ತೋರಿದಂಗೆ ಅಂಬೇಡ್ಕರ್ ಗಾಂಧಿ ಮಹಾತ್ಮ ಅಲ್ಲ ಅಂತ ಹೇಳಿದ್ದರು ಅಂತೆ. ಗಾಂಧಿ ಮಹಾತ್ಮ ಅಲ್ಲ ಅಂತ ಹೇಳಿದರು. ಅಂಬೇಡ್ಕರ್ ಯೋಗೀಶ್ವರನಾಗಿ ಆ ದೈವಾನುಭವವನ್ನು ಹೊಂದಿದ್ದೇನೆ, ಆ ದೈವತ್ವವನ್ನೇ ನಾನು ಪಡೆದಿದ್ದೇನೆ ಅಂತ ಕೃಷ್ಣನಿಗೆ ಗೊತ್ತಾಗಿದ್ದು ವಿಶ್ವರೂಪ ದರ್ಶನದಲ್ಲಿ. ಅವನಿಗೂ ಗೊತ್ತಿರಲ್ಲ ವಿಶ್ವರೂಪ ದರ್ಶನ ಮಾಡ್ತೀನಿ ಅಂತ. 2 ಕೈಗಳನ್ನು ಹೀಗೆತ್ತು ಸೂರ್ಯನ ಕಡೆ ನೋಡ್ತಾನೆ. ದುರ್ಯೋಧನ ಹಿಡಿರೋ ಹಿಡಿರೋ ಅಂತಿದ್ದಂಗೆ ವಿಶ್ವರೂಪ ಪ್ರಕಟವಾಗಿ ಬಿಡ್ತಾರೆ. ಹಾಗೆ ತನ್ನ ರೂಪಾತಿಶಯವನ್ನು ಸೃಜಿಸಿಕೊಳ್ತಾನೆ. ಪ್ಯೂರ್ ಹಾರ್ಟ್. ಆತ ದೇಶದ ನಾಯಕ ಇರ್ಬೋದು, ರಾಜ್ಯದ ನಾಯಕ ಇರ್ಬೋದು. ಇದನ್ನು ಅರ್ಥ ಮಾಡ್ಕೊಳ್ಳಬೇಕು. ಧನಾತ್ಮಕವಾಗಿ, ಘನಾತ್ಮಕವಾಗಿ ಚಿಂತನೆ ಮಾಡಬೇಕು. ಒಂದು ಕೃತಿಯನ್ನು ಮುಖ್ಯವಾಗಿ ರಾಮಾಯಣವಾಗಲಿ, ಮಹಾಭಾರತವಾಗಲಿ, ಶ್ರೀನಿವಾಸ ಕಲ್ಯಾಣ ಆಗಲಿ, ಕಥೆ ಆಗಲಿ, ಇದನ್ನು ಪಾರಾಯಣ ಮಾಡುವ ಹಾಗೆ
ಹೊಸ ತಿರುವು, ಹೊಸ ಬೆಳಕಿನಲ್ಲಿ ಹೇಳಬೇಕು. ಹೊಸ ರೀತಿಯಲ್ಲಿ ಹೇಳಿದ್ರು ಕೂಡ ನಾನೇ ನನ್ನ ತಿರುಮಲೇಶನ ಕೃತಿಯನ್ನು ಕೈ ಎತ್ಕೊಂಡು ನೋಡಿದಾಗ ನಾನು ಎಷ್ಟೋ ಸಾಧನೆ ಮಾಡಿರ್ಬೋದು, ಹಲವು ವರ್ಷಗಳ ಸಾಧನೆ ಮಾಡಿರ್ಬೋದು. ಆದರೆ ನಾನು ಬರೆಯುವಾಗ ನನಗೆ ಶಬ್ದ ಸಂಪತ್ತಿರ್ಬೋದು, ಹೇಳುವ ರೀತಿ ಗೊತ್ತಿರ್ಬೋದು, ಆದರೆ ಏನೇ ಹೇಳಬೇಕು, ಹೇಗೆ ಹೇಳಬೇಕು ಎಂಬುದನ್ನು ಆ ಪ್ರೇರಣೆ ಇದೆಯಲ್ಲ, ಆ ಲೌಕಿಕ ಪ್ರೇರಣೆ ಬಹಳ ದೊಡ್ಡದು. ಈಗ ನಾನೇ ನನ್ನ ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚ ಮತ್ತು ಅಭಿನವ ಭಾರತ, ಮೂಲ ವ್ಯಾಸ ಭಾರತಕ್ಕೆ ನಿಷ್ಠವಾದ ಕೃತಿ, ಸಂಸ್ಕೃತದಿಂದ ಮೊದಲು ಬಂದ ವಚನ ಭಾರತಕ್ಕೆ, ಅದರಲ್ಲೂ ನಾನು ಬದಲಾವಣೆ ಮಾಡಿದ್ದೀನಿ. ಪಾರಾಯಣೆ ಮಾಡುವ ಹಾಗೆ ಮಾಡಬೇಕು ಅಂತ ಪ್ರೇರಣೆ ಮಾಡಿದವನು ಅವನು. ಕಾಲಾಯ ತಸ್ಮೈ ನಮಃ ಅನ್ನುವ ಹಾಗೆ. ಆದರೆ ಮೂಲಕ್ಕೆ ಅಪಚಾರ ಮಾಡಬಾರ್ದು, ಅದನ್ನು ಎತ್ತಿ ಹಿಡಿಬೇಕು. ಆ ತತ್ವಾದರ್ಶಗಳನ್ನು ಇನ್ನು ಹೊಸ ಬೆಳಕಿನಲ್ಲಿ, ಹೊಸ ತಿರುವಿನಲ್ಲಿ ಮನೆಗಳಲ್ಲಿ ಕುಳಿತು ಪಾರಾಯಣ ಮಾಡುವ ಹಾಗೆ ದೇವಸ್ಥಾನಗಳಲ್ಲಿ, ಮನೆಗಳಲ್ಲಿ, ಮಂದಿರಗಳಲ್ಲಿ, ಮಠಗಳಲ್ಲಿ ಪಾರಾಯಣ ಮಾಡುವ ಹಾಗೆ ಮತ್ತೆ ಮಾಡಬೇಕು. ಮಾಡುವಂತೆ ಮಾಡುವುದು ಪ್ರೇರಣೆ ಮಾಡುವವನು ಆ ದೇವರು, ಅಲೌಕಿಕ ಶಕ್ತಿ. ನಾನೇ ನನ್ನ ಕೃತಿಯನ್ನು ಕೈಗೆ ಎತ್ತಿಕೊಂಡು ನೋಡಿದಾಗ ನಾನೇ ಬರೆದಿದ್ದ, ಇಷ್ಟು ಚೆನ್ನಾಗಿದೆಯಲ್ಲ, ಇಷ್ಟು ಆದರ್ಶ ತತ್ವಗಳಿವೆಯಲ್ಲ, ಮನೆ ಎಲ್ಲ ಕುಳಿತು ಪಾರಾಯಣ ಮಾಡುವ ಹಾಗೆ. ಆಹಾ, ಹೊಸ ರೀತಿಯಲ್ಲಿ ನಾನು ನಿರೂಪಣೆ ಮಾಡಿದ್ದೇನಲ್ಲ, ಪ್ರತಿಯೊಂದು ಪಾತ್ರದ ಒಳಹೊಕ್ಕು ನೋಡಿದ್ದೇನಲ್ಲ. ಹಿರಿಯ ದಾರ್ಶನಿಕರು, ವಿದ್ವಾಂಸರು, ಕಾಲೇಜು ಉಪನ್ಯಾಸಕರು ಅವರೆಲ್ಲ ಹೇಳಿದ ಹಾಗೆ, ಮಹಾ ಸಾಹಿತಿಗಳು ಹೇಳಿದ ಹಾಗೆ, ಹೌದು, ಕೃತಿ ರಚನಾಕಾರನಿಗಿಂತ ಅವನ ಕೃತಿ ದೊಡ್ಡದು. ಇದನ್ನು ಬಲ್ಲವರೇ ಬಲ್ಲರು. ಈಗ ಮೊದಲನೆಯ ಅವತಾರ ಮತ್ಸ್ಯಾವತಾರ. ಹಯಗ್ರೀವನೆಂಬ ರಾಕ್ಷಸ ಯಾವುದು ಎಲ್ಲವೂ ಊಹಾಪೋಹಗಳಿಂದ ಬರೋಲ್ಲ ರೀ, ನಡೆದಿರಬೇಕು. ಒಂದು ಘಟನೆ, ಒಂದು ಪುರಾಣ ಕಾಲದಲ್ಲಿ ನಡೆದದ್ದೇ, ಅದರ ಮೇಲೆ ಅದನ್ನು ಇನ್ನೂ ಚೆನ್ನಾಗಿ ಪಾರಾಯಣ ಮಾಡುವ ಹಾಗೆ ಮಾಡಿರ್ಬೋದು ಅಷ್ಟೇ. ಮೂಲಕ್ಕೆ ಅಪಚಾರ ಆಗದ ಹಾಗೆ ನಿಷ್ಠೆಯಿಂದ, ಆಗ ಅದು ಮಂದಿಯೆಲ್ಲ ಕುಳಿತು ಪಾರಾಯಣ ಮಾಡುವ ಗ್ರಂಥ ಆಗಿರುತ್ತೆ. ಇಲ್ಲ ರಾಮಾಯಣ ಆಗಿರುತ್ತೆ, ಇಲ್ಲ ಮಹಾಭಾರತ ಆಗಿರುತ್ತೆ. ಒಂದು ವ್ಯಕ್ತಿತ್ವ ವಿಕಾಸದ ಪುಸ್ತಕವೂ ಆಗಿರುತ್ತದೆ. ಆಧುನಿಕ ಪ್ರಪಂಚಕ್ಕೆ, ತಂತ್ರಜ್ಞಾನದಲ್ಲಿ, ವಿಜ್ಞಾನದಲ್ಲಿ ಮುಂದುವರೆದಿರುವ ಈ ಪ್ರಪಂಚಕ್ಕೂ ಕೂಡ ಇದು ಅನ್ವಯಿಸುವ ಹಾಗೆ ಹೇಳ್ತಾನಲ್ಲ, ಒಂದು ಅಲೌಕಿಕ ಶಕ್ತಿಯ ಬಗ್ಗೆ ಅಂತ. ಹಯಗ್ರೀವನೆಂಬ ರಾಕ್ಷಸ ಬ್ರಹ್ಮ ಯೋಗ ನಿದ್ರೆಯಲ್ಲಿದ್ದಾಗ ವೇದಗಳ ಜ್ಞಾನ ಕದ್ದು ಸಮುದ್ರ ತಳದಲ್ಲಿ ಅಡಗಿಸಿಟ್ಟುಕೊಂಡಿದ್ದನು. ಸ್ಥಿತಿಕರ್ತ ವಿಷ್ಣುವಿಗೆ ವೇದಗಳ ಜ್ಞಾನ ಯುಗಕ್ಕೂ ಮುಂದುವರಿಸಿ ಮನುಜ ಸಂಕುಲಕ್ಕೆ ಜ್ಞಾನೋನ್ನತಿ ಉಂಟು ಮಾಡುವ ಅಪೇಕ್ಷೆಯೇ. ಧರ್ಮವನ್ನು ಸಂರಕ್ಷಿಸುವ ಚಮತ್ಕೃತಿಯು ಅವನದೇ. ಮೊದಲ ಅವತಾರದಲ್ಲಿ ವಿಷ್ಣು ಮತ್ಸ್ಯಾವತಾರ ತಾಳಿದವನು
ವೈವಸ್ವತ ಮನುವಿಗೆ, ಈತ ಯಾರು? ಮನುಸ್ಮೃತಿ ಕಾಲನಲ್ಲ ಇವನು. ವೈವಸ್ವತ ಮನು, ಈತ ರಾಜ, ಸತ್ಯವ್ರತ, ಮಹಾದೈವಭಕ್ತ, ಮನುಕುಲದ ಮೂಲ ಪುರುಷ ಅಂತ ಹೇಳ್ತಾರೆ. ಸಸ್ಯ ಸಂಕುಲ, ಬೀಜಗಳು, ಸಪ್ತಋಷಿಗಳು, ಗಂಡು ಹೆಣ್ಣು, ಜೀವರಾಶಿ, ಸಂಸಾರಗಳು ಇವನ್ನೆಲ್ಲ ಒಂದು ಬೃಹತ್ ನಾವೆಯೊಂದರಲ್ಲಿ ಇರಿಸಿಕೊಂಡು ಸೂಚಿಸಿದ ನಂತರ ಸಮುದ್ರ ತಳದಲ್ಲಿದ್ದ ಹಯಗ್ರೀವ ರಾಕ್ಷಸನ ಮೇಲೆ ದಾಳಿ ನಡೆಸಿದನು. ಇವನ್ನೆಲ್ಲ ಕೂರಿಸ್ಕೊಳ್ತಾನೆ ಆ ವೈವಸ್ವತ ಮನುವಿನ ಬೃಹತ್ ನಾವೆಯೊಂದರಲ್ಲಿ. ನಂತರ ಸಮುದ್ರ ತಳದಲ್ಲಿದ್ದ ಹಯಗ್ರೀವ ರಾಕ್ಷಸನ ಮೇಲೆ ದಾಳಿ ನಡೆಸುತ್ತಾನೆ. ಮಹಾಸಮರವೇ ನಡೆದು ಚಂಡಮಾರುತಗಳ ಧಾರಾಕಾರ ಮಳೆಯಲ್ಲಿ ಜಲಪ್ರಳಯವಾಗಿ ಸೃಷ್ಟಿಯಲ್ಲೆಲ್ಲ ಅಲ್ಲೋಲ ಕಲ್ಲೋಲವಾಗುತ್ತದೆ. ಮಹಾವಿಷ್ಣು ಮನುವಿನ ಬೃಹತ್ ನಾವೆಯು ಮುಳುಗದಂತೆ ತನ್ನ ಮತ್ಸ್ಯರೂಪಿಯ ಕಿವಿರುಗಳಿಗೆ ಕಟ್ಟಿಸಿಕೊಂಡು ಕಾಪಾಡಿದನು. ರಾಕ್ಷಸ ಹಯಗ್ರೀವನನ್ನು ಸಂಹರಿಸಿದನು. ಮತ್ಸ್ಯರೂಪಿ ಕೊಂಬಿಗೆ ಆ ಕಿವಿಗಳು ಕೊಂಬು ಥರ ಇದ್ದವು. ಕಾಪಾಡಿದನು. ಕಿವಿರುಗಳು ಅಂತಾರೆ, ಉಸಿರಾಡೋದು ಕಿವಿರುಗಳ ಮೂಲಕ. ಮತ್ಸ್ಯ ಕಾಪಾಡಿದನು. ರಾಕ್ಷಸ ಹಯಗ್ರೀವನನ್ನು ಸಂಹರಿಸಿದನು. ಸೃಷ್ಟಿಯಲ್ಲಿ ಎಲ್ಲವೂ ಯಥಾಸ್ಥಿತಿಗೆ ಮರಳಿ ವೇದಗಳು ಬ್ರಹ್ಮನನ್ನು ಸೇರಿದವು. ಇದನ್ನು ಹೇಗೆ ಈ ಕಾಲಕ್ಕೆ ನಾವು ಹೋಲಿಸಿ ನೋಡ್ಬೋದು ಅಂದಾಗ ನನಗೆ ಆಶ್ಚರ್ಯವಾಗ್ತದೆ. ಇವತ್ತು ಇದನ್ನು ಓದ್ತಾ ಇರಬೇಕಾದ್ರೆ ಎಲ್ಲ ಅವನ ಪ್ರೇರಣೆ ಅಂತ. ಈ ಕಲಿಗಾಲದಲ್ಲಿ ಹಯಗ್ರೀವನನ್ನು ಮೀರಿಸುವ ಡಾಂಬಿಕ ಜನರು ಮಾಡುತ್ತಿರುವುದೇನು? ವೇದೋಪನಿಷತ್ತುಗಳು, ರಾಮಾಯಣ, ಮಹಾಭಾರತ ಹಾಗೂ ಧರ್ಮಗ್ರಂಥವಾದ ಭಗವದ್ಗೀತೆ ಇವುಗಳ ಜ್ಞಾನ ಕದ್ದು ಅವುಗಳನ್ನೇ ತಿರುಚಿ ಹೀಗಳೆಯುವರು. ತಮ್ಮ ಪೂರ್ವಾಗ್ರಹ ಪೀಡಿತ ದೃಷ್ಟಿಯನ್ನು ಹಾಕಿ ತಾವು ಬುಕ್ಕಿಶ್ ಪುಸ್ತಕಗಳನ್ನು ಓದಬೇಕು. ಇವನು ಓದಬಾರದು. ರಾಮದೇವರಲ್ಲ, ಕೃಷ್ಣ ದೇವರಲ್ಲ, ಬುದ್ಧ ಒಬ್ಬ ಫಿಲಾಸಫರ್, ಅವನ ದೇವರಲ್ಲ. ಅಂಬೇಡ್ಕರ್ನ ವೈಭವೀಕರಣ ಮಾಡೋದು. ಅಂಬೇಡ್ಕರ್ ತಾವು ಬೌದ್ಧ ಧರ್ಮ ಸ್ವೀಕಾರ ಮಾಡುವಾಗ ತುಂಬ ಮನನೊಂದು. ಆ ಕಾಲದಲ್ಲಿ ಅಸ್ಪೃಶ್ಯತೆ ಬಹಳ ಇತ್ತು. ಈ ಹಿಡಿಯಷ್ಟು ಬ್ರಾಹ್ಮಣರು ಆಟಾಟೋಪಗಳು, ಮಡಿವಂತಿಕೆ ಬಹಳ ಇತ್ತು. ಅದನ್ನು ಮನನೊಂದು ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾರೆ. ಆಗ ಅವರಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಲಕ್ಷಾಂತರ ಜನ ತಮ್ಮೊಂದಿಗೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿಬಿಟ್ರಲ್ಲ. ಎಷ್ಟು ನೋವಾಗಿರಬೇಕು ಇದರಿಂದ. ನಾನು ಹುಟ್ಟಿ ಬೆಳೆದಂಥ ಹಿಂದೂ ಧರ್ಮೀಯರಿಗೆ, ಯಾಕೆಂದರೆ ಎಲ್ಲರೂ ನನ್ನನ್ನು ಅಸ್ಪೃಶ್ಯತೆಯನ್ನು ನೋಡಲಿಲ್ಲ. ಎಷ್ಟು ಜನ ಕೆಟ್ಟವರು ನೋಡಿದ್ರು. ಬ್ರಾಹ್ಮಣರು, ಮಡಿವಂತಿಕೆ ಮಾಡ್ತಕ್ಕಂಥವ್ರು. ಬ್ರಾಹ್ಮಣರಲ್ಲಿ ಒಳ್ಳೆಯವರು ಇದ್ದಾರಲ್ಲ, ಬಹಳ ಕಡಿಮೆ ಇರ್ತಾರೆ. ಅವರು ಎಲ್ಲ ಕಾಲದಲ್ಲೂ ಅಷ್ಟೇ. ಕೆಟ್ಟದೇ ಜಾಸ್ತಿ ಇರ್ತಾರೆ ಎಲ್ಲ ಗುಂಪಿನಾಗ. ಛೇ, ಇಷ್ಟೊಂದು ಜನ ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿಬಿಟ್ರಲ್ಲ ಅಂತಂದು ಬಹಳ ವ್ಯಥೆ ಪಡ್ತಾರೆ. ಅಂಬೇಡ್ಕರ್
ಇದು ಬಹಳ ಗಮನಾರ್ಹವಾದ ವಿಷಯ. ಎಲ್ಲ ವೇದಗಳಲ್ಲಿ ಇರ್ತಕ್ಕಂಥ, ಉಪನಿಷತ್ತುಗಳಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಕದ್ದು ಅವುಗಳನ್ನೇ ತಿರುಚಿ ಹೀಗಳೆಯುವರು ಉಪನಿಷತ್ತುಗಳು. ಪ್ರತಿಯೊಂದು ವೇದಕ್ಕೂ ಒಂದು ಕಥೆ ಇರ್ತದೆ. ಮಹಾಭಾರತಕ್ಕೆ ಕಠೋಪನಿಷತ್ತು, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ಅವರು ಪ್ರಳಯಕಾರಿ ನರಾಧಮರು. ಇವರು ಸನಾತನ ಧರ್ಮ ಸಂಸ್ಕೃತಿಯ ಮಹಾಕಾವ್ಯಗಳು ಹಾಗೂ ಧರ್ಮಗ್ರಂಥಗಳನ್ನು ಸಂರಕ್ಷಿಸುವ ಹೊಣೆ ಭಗವಂತ ಸ್ಥಿತಿ ಸಂರಕ್ಷಕನಾಗಿ ನೋಡ್ತೀವಿ. 3 ರೂಪದಲ್ಲಿ, ಬ್ರಹ್ಮ, ವಿಷ್ಣು, ಮಹೇಶ್ವರ. ವಿಷ್ಣುವಿನದೇ ಎಲ್ಲವನ್ನು ಸುಸ್ಥಿತಿಗೆ ತರುವುದು. ಪ್ರಕೃತಿ ಪ್ರಪಂಚದ ಅಲೌಕಿಕ ಶಕ್ತಿಯನ್ನು ಮೊಟ್ಟ ಮೊದಲು 3 ರೂಪದಲ್ಲಿ ನೋಡ್ತೀವಿ ನಾವು ಹಿಂದೂ ಧರ್ಮದಲ್ಲಿ. ಬ್ರಹ್ಮ, ವಿಷ್ಣು, ಮಹೇಶ್ವರನ್. ಬ್ರಹ್ಮ ಸೃಷ್ಟಿಕರ್ತ, ಯಾವುದು ಕೆಟ್ಟದ್ದು ಅದನ್ನು ಲಯ ಮಾಡುವುದು ಈಶ್ವರ, ಜಗದೀಶ್ವರ. ಎಲ್ಲವನ್ನು ಸುಸ್ಥಿತಿಗೆ ತರುವುದು ಮಹಾವಿಷ್ಣು ಎಂಬಂತೆ. ಅನಂತರ ನಾಮಕೋಟಿ ರೂಪಾತಿಶಯಗಳಲ್ಲಿ ಅದೇ ಮೂಲ, ಅದೇ ಬೇರೆ ಬೇರೆ ರೂಪಗಳಲ್ಲಿ ನೋಡ್ತೇವೆ. ಅದೇ ಅಲೌಕಿಕ ಶಕ್ತಿಯೇ. ಅಂತೆಯೇ ಈ ಜೀವನ ಜಲದಿಯಲ್ಲಿ ಮನುಕುಲೋದ್ಧಾರದ ಮಹೋನ್ನತ ಉದ್ದೇಶವೇ ಒಂದು ಬೃಹತ್ ನಾವೆ. ನರಸಿಂಹಸ್ವಾಮಿ, ಕೆ ಎಸ್ ನರಸಿಂಹಸ್ವಾಮಿಯವರ ಹೇಳ, ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು ಅಂತ. ತತ್ವಜ್ಞಾನ ನೋಡಿ, ಇಲ್ಲಿರೋದೇ ಅಲ್ಲಿರೋದು. ದೀಪ ಈ ಜೀವನದಲ್ಲಿ ಈ ಭೂಮಿಯನ್ನು ಉತ್ತಿ ಬಿತ್ತಿ ಬೆಳೆಯುವ ಕಷ್ಟಜೀವಿ, ರೈತಾಪಿ, ಅನ್ನದಾತರುಗಳು, ರಸ ಋಷಿಗಳು, ಜ್ಞಾನ ಜಿಜ್ಞಾಸುಗಳಾದ ಸಜ್ಜನರು ಹಾಗೂ ಗಂಡು ಹೆಣ್ಣುಗಳ ಸಭ್ಯ ಗೃಹಸ್ಥ ಧರ್ಮದ ಸಂಸಾರಗಳು ಮನುಕುಲೋದ್ಧಾರದ ಈ ಬೃಹತ್ ನಾವೆ. ಏನು ಜಲದಿಯಲ್ಲಿ ಈ ಜೀವನವೇ ಒಂದು ಜಲದಿ, ಸಮುದ್ರ, ಜೀವ ಸಮುದ್ರ. ಮನುಕುಲೋದ್ಧಾರದ ಮಹೋನ್ನತ ಉದ್ದೇಶವೇ ಒಂದು ಬೃಹತ್ ನಾವೆ. ಅದರಲ್ಲಿರುವುದೇ ಸಸ್ಯ ಸಂಕುಲಗಳು, ಬೀಜಗಳು, ಭೂಮಿಯನ್ನು ಉತ್ತಿ ಬಿತ್ತಿ ಬೆಳೆಯುವ ಕಷ್ಟಜೀವಿ, ರೈತಾಪಿ, ಅನ್ನದಾತರುಗಳು, ರಸ ಋಷಿಗಳು, ಜ್ಞಾನ ಜಿಜ್ಞಾಸುಗಳಾದ ಸಜ್ಜನರು, ಜ್ಞಾನ ಜಿಜ್ಞಾಸುಗಳಾದ ಸಜ್ಜನರು ಹಾಗೂ ಅವರಲ್ಲೇ ಹೆಣ್ಣು ಹೆಂಗಸರು, ಸಭ್ಯ ಗೃಹಸ್ಥ ಧರ್ಮದ ಸಂಸಾರಗಳು, ಮನುಕುಲೋದ್ಧಾರದ ಈ ಬೃಹತ್ ನಾವೆಯು, ಈ ಬದುಕು ಬೃಹತ್ ನಾವೆ. ಎಲ್ಲರ ಬದುಕು ಸೇರಿ, ಎಲ್ಲರ ಬದುಕು ಸೇರಿ ಈ ಜೀವನವೇ ಒಂದು ಬೃಹತ್ ನಾವೆ. ಈ ಬೃಹತ್ ನಾವೆಯು ಭವಸಾಗರ. ಈ ಜೀವನ ಅಂತಕ್ಕಂಥದ್ದು ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ಭವಸಾಗರ. ತೇಲಿಸೋ ಇಲ್ಲ ಮುಳುಗಿಸೋ ಅಂತ ದಾಸರು ಹಾಡಿದ್ರು. ನಮ್ಮ ಜೀವನದ ಅಲ್ಲಿ ಅದುವೇ ಒಂದು ದೊಡ್ಡ ಹಡಗು. ಈ ಭವಸಾಗರ ಅಲ್ಲಿ ಜಗತ್ತು
ತೇಲಿಸೋ ಇಲ್ಲ ಮುಳುಗಿಸೋ ಅನ್ನೋ ಹಾಗೆ ಮನುಕುಲಾಧಾರದ ಈ ಬೃಹತ್ ನಾವಿಯು ಮುಳುಗದಂತೆ ಮುನ್ನಡೆಸಲೆಂದೇ ಸ್ವತಃ ಮನುವಿನಂತೆ ದೈವಭಕ್ತ ಧರ್ಮಬೀರು ರಾಜನೊಬ್ಬನು ನಾನಾಗಲೇ ಹೇಳಿದ ಹಾಗೆ ಯುಗ ಪುರುಷನಾಗಿ ಕಾಣಿಸಿಕೊಳ್ಳುವನು. ಭಾರತ ಭಗವಂತನಲ್ಲಿದ್ದೇ ಬದುಕಿದೆ. ಯಾರೋ ಒಬ್ಬ ಮಹಾ ನೇತಾರನಲ್ಲಿ ತನ್ನ ರೂಪಾತಿಶಯವನ್ನು ಸೃಜಿಸಿಕೊಳ್ತಾನೆ. ಅವನ ಆಯ್ಕೆ ಬಹಳ ಮಹತ್ವದ್ದಾಗಿರುತ್ತೆ. ವಿವೇಕಾನಂದರು ಹೇಳುವ ಹಾಗೆ ಗಾಡ್ ರಿವೀಲ್ಸ್ ಟು ದ ಪ್ಯೂರ್ ಹಾರ್ಟ್. ದೇವರು ಆ ಹೃದಯಗಳಿಗೆ, ಆ ಸಹೃದಯಿ ಆ ನೇತಾರನಿಗೆ ಪ್ರೇರಣೆ ಮಾಡ್ತಾನೆ. ಈಗಿನ ಜನಗಳಿಗೆ ಇದೆಲ್ಲ ಅರ್ಥ ಮಾಡ್ಕೋಬೇಕು. ಈಗಿನ ಜನರೇಷನ್ ದಾರಿ ತಪ್ಪು ಹೋಗಬಾರ್ದು, ಅಡ್ಡ ದಾರಿ ಹಾಳಾಗಬಾರ್ದು. ಆತನ ಪ್ರಾಮಾಣಿಕ ಪ್ರಯತ್ನ ಹಾಗೂ ಪರಿಶ್ರಮದಲ್ಲಿ ಅವನ ಈ ಭವಸಾಗರದ ಬದುಕೆಂಬ ನಾವೇ ಮುಳುಗದಂತೆ ಸಾಗಬೇಕು. ಅವನ ಕೃಪೆ ಇರಬೇಕು ಅಲ್ವೇ? ಈಸಬೇಕು, ಇದ್ದು ಜಯಿಸಬೇಕು ಅಂತ ಹೇಳಿದರು. ಆದ್ದರಿಂದ ನಮ್ಮನ್ನು ದೇವರು ಕೈ ಬಿಡಲ್ಲ. ನಂಬಿ ಕೆಟ್ಟವರಿಲ್ಲವೋ ಭಗವಂತನ, ನಂಬದೆ ಕೆಟ್ಟರೆ ಕೆಡಲಿ ಅಂತ ಹೇಳ್ತಾರೆ. ಇಲ್ಲಿ ನಿತ್ಯ ನಿರಂತರ ನಮ್ಮ ಅರಿವಿಗೆ ಬರುವ ರೀತಿಯಲ್ಲೋ ಅಥವಾ ಅರಿವಿಗೆ ಬಾರದೆಯೋ ನಿತ್ಯ ನಿರಂತರ ಧರ್ಮಯುದ್ಧ ನಡೀತಲೇ ಇರುತ್ತದೆ. ಅಧರ್ಮದ ವಿರುದ್ಧ. ಅಧರ್ಮ ಯಾವಾಗ ಹೆಚ್ಚಾಗ್ತದೋ ಅಧರ್ಮದಿಂದಲೇ ಅದನ್ನು ನಾಶ ಮಾಡಬೇಕು ಅಂತ ಹೇಳ್ತಾನೆ ಕೃಷ್ಣ. ಯಾವಾಗ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಅವನನ್ನು ಅಧರ್ಮದಿಂದ ಕೊಂದರೋ ಆಗನೇ ಹೇಳ್ತಾನೆ ಕೃಷ್ಣ, ಎಲ್ಲರೂ ಶೋಕ ತಪ್ತರಾಗಿ ಕುಳಿತಿದ್ದಾಗ ಹೇಳ್ತಾನೆ, ಇನ್ನು ಮುಂದೆ ನಡೆಯೋದೆಲ್ಲ ಅಧರ್ಮ ಯುದ್ಧವೇ. ಅಧರ್ಮವನ್ನು ಅಧರ್ಮದಿಂದಲೇ ನಾವು ಸೋಲಿಸಿ ಗೆಲ್ಲಬೇಕು. ಅರ್ಜುನ ಭೀಮ ಅಂತ ಎಲ್ಲ ಹೇಳ್ತಾನೆ. ಪಾಂಡವರಿಗೆ ಧರ್ಮರಾಜ. ಇಂತಹ ನಿತ್ಯ ನಿರಂತರ ಧರ್ಮಯುದ್ಧವು ಅಧರ್ಮಯುದ್ಧವು ನಡೆಯುವುದು, ದುಷ್ಟಶಕ್ತಿಗಳ ದಮನವಾಗುವುದು ಭಗವಂತನ ರೂಪಾತಿಶಯದಿಂದಲೇ. ಅವನು ಹೇಗೆ ಸೃಜಿಸಿಕೊಳ್ತಾನೆ. ನಾನಾಗಲೇ